ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸಮುದ್ರದ ಮೇಲೆ ಅತೀವ ವೇಗದಲ್ಲಿ ಬರುತ್ತಿರುವ ಕ್ಷಿಪಣಿ ಶಬ್ದದ ವೇಗಕ್ಕಿಂತ 2 ಪಟ್ಟು ವೇಗದಲ್ಲಿ ಅಲೆಗಳ ಮೇಲೆ ತಾಕಿ ಹೋಗುವಷ್ಟು ಕೆಳಗಡೆ ಹಾರುತ್ತದೆ. ಅದನ್ನು ನೋಡಿದರೆ ಅದು ಒಂದು ಶತ್ರು ಕ್ಷಿಪಣಿ ದಾಳಿಯಂತೆಯೇ ಕಾಣುತ್ತದೆ. ವೇಗ, ಅಸ್ಪಷ್ಟ ಚಲನೆ ಮತ್ತು ಪ್ರಾಣಾಂತಕ. ಆದರೆ ಇದು ಶಸ್ತ್ರವಲ್ಲ. ಇದು ಭಾರತವೇ ತಯಾರಿಸಿದ ಸ್ಟಾರ್ ಸೂಪರ್ಸಾನಿಕ್ ಟಾರ್ಗೆಟ್ ಮಿಸೈಲ್. ಇದು ಯುದ್ಧ ಮಾಡಲು ಬಂದಿರುವುದಲ್ಲ, ಯುದ್ಧಕ್ಕೆ ಸಿದ್ಧರಾಗಲು ಬಂದಿರುವುದು. ಭಾರತೀಯ ಸೇನೆಗೆ ಹೊಸ ತರಬೇತಿಯ ಪಾಲುದಾರ. ಹೇಗೆ ಒಬ್ಬ ಅಗ್ರಶ್ರೇಯ ಅಥ್ಲೀಟ್ ತನ್ನಷ್ಟೇ ಮಟ್ಟದ ಪಾಲುದಾರನ ಜೊತೆ ತರಬೇತಿ ಪಡೆಯುತ್ತಾನೋ, ಹಾಗೆಯೇ ಈಗ ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆಗೆ ಸ್ಟಾರ್ ಸಿಕ್ಕಿದೆ. ಈ ಕ್ಷಿಪಣಿ ಶಬ್ದ ವೇಗದ 1.8 ರಿಂದ 2.5 ಮ್ಯಾಕ್ ವೇಗದಲ್ಲಿ ಆಧುನಿಕ ಆಂಟಿಶಿಪ್ ಕ್ರೂಸ್ ಕ್ಷಿಪಣಿಯಂತೆಯೇ ವರ್ತಿಸುತ್ತದೆ. ಇದು ಸಮುದ್ರ ಮಟ್ಟದಿಂದ ಕೇವಲ 12 ಅಡಿ ಎತ್ತರದಲ್ಲಿ ಸೀ ಸ್ಕಿಮ್ಮಿಂಗ್ ಫ್ಲೈಟ್ ಅಥವಾ 10 ಕಿಲೋಮೀಟರ್ ಎತ್ತರದಿಂದ ತೀವ್ರ ಡೈವ್, 55 ರಿಂದ 175 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾರಾಟ, ಇಂತಹ ಎಲ್ಲ ಯುದ್ಧ ಪರಿಸ್ಥಿತಿಗಳನ್ನು ನಿಜವಾದಂತೆ ತೋರಿಸುತ್ತದೆ. ಸ್ಟಾರ್ ಸೂಪರ್ಸಾನಿಕ್ ಟಾರ್ಗೆಟ್ ಮಿಸೈಲ್ ಅನ್ನು ನಿಜವಾದ ಶತ್ರು ಕ್ರೂಸ್ ಕ್ಷಿಪಣಿ ಹಾಗೆಯೇ ಹಾರುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದರಿಂದ ಭಾರತೀಯ ಸೇನೆ, ಆರ್ಮಿ, ನೇವಿ, ಏರ್ ಫೋರ್ಸ್ ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್, ರೆಡಾರ್ ಮತ್ತು ಮಿಸೈಲ್ಗಳನ್ನು ರಿಯಲಿಸ್ಟಿಕ್ ಆಗಿ ಪರೀಕ್ಷಿಸಬಹುದು. ಹೇಗೆ ಯೋಧರು ಕೃತಕ ಶತ್ರುಗಳ ಜೊತೆ ಯುದ್ಧಾಭ್ಯಾಸ ಮಾಡುತ್ತಾರೆಯೋ ಹಾಗೆಯೇ ಸ್ಟಾರ್ ಶತ್ರು ಕ್ಷಿಪಣಿಯಾಗಿ ನಟಿಸುತ್ತದೆ. ಇದರಿಂದ ಸೇನೆಗಳ ರಿಫ್ಲೆಕ್ಸಸ್, ಕೋಆರ್ಡಿನೇಷನ್ ಮತ್ತು ಯುದ್ಧ ಸಿದ್ಧತೆಯನ್ನು ಹೆಚ್ಚಿಸುತ್ತದೆ. ಆತ್ಮನಿರ್ಭರ ಭಾರತದ ದೊಡ್ಡ ಹೆಜ್ಜೆ. ಮೊದಲು ಭಾರತ ಇಂಪೋರ್ಟ್ ಮಾಡುತ್ತಿದ್ದ ಟಾರ್ಗೆಟ್ ಮಿಸೈಲ್ಗಳು ಬಹಳ ದುಬಾರಿಯಾಗಿದ್ದವು. ಸ್ಟಾರ್ ಸ್ವದೇಶಿ ತಂತ್ರಜ್ಞಾನದಿಂದ ತಯಾರಾಗಿರುವುದರಿಂದ ಟ್ರೈನಿಂಗ್ಗಳ ಮೇಲೆ ವೆಚ್ಚ ಕಡಿಮೆಯಾಗುತ್ತದೆ ಮತ್ತು ಅದನ್ನು ಮರುಬಳಕೆ ಮಾಡಬಹುದಾಗಿದೆ. ಆದರೆ ಸ್ಟಾರ್ ಬಂದ ಮೇಲೆ ಆ ಅವಲಂಬನೆ ಮುಗಿದಿದೆ. ಪೂರ್ಣ ಸ್ವದೇಶಿ ತಂತ್ರಜ್ಞಾನ ಕಡಿಮೆ ವೆಚ್ಚದಲ್ಲಿ ದೊರಕುತ್ತದೆ. ಹಿಂದಿನ DRDO ಮುಖ್ಯಸ್ಥ ಜಿ ಸತೀಶ್ ರೆಡ್ಡಿ ಹೇಳಿದಂತೆ, ಸ್ಟಾರ್ ಎನ್ನುವುದು ಭಾರತದ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಸಂಪೂರ್ಣ ಆತ್ಮನಿರ್ಭರತೆ ಸಾಧಿಸಿರುವುದಕ್ಕೆ ಒಂದು ಹೊಳೆಯುವ ಸಾಕ್ಷಿಯಾಗಿದೆ. ರಾಕೆಟ್ ಅಲ್ಲ, ರಾಮ್ಜೆಟ್ ಸ್ಟಾರ್ನ ತಂತ್ರಜ್ಞಾನ. ಸ್ಟಾರ್ನ ಹೃದಯದಲ್ಲಿ ಇದೆ 2 ಹಂತದ ಪ್ರೊಪಲ್ಯೂಷನ್ ವ್ಯವಸ್ಥೆ. ಸಾಲಿಡ್ ಬೂಸ್ಟರ್ ರಾಕೆಟ್ ಕ್ಷಿಪಣಿಯನ್ನು ತಕ್ಷಣ ಲಾಂಚ್ ಮಾಡಲು, ಲಿಕ್ವಿಡ್ ಫ್ಯೂಯಲ್ ರಾಮ್ಜೆಟ್ ನಿರಂತರವಾಗಿ ಅತಿ ವೇಗದಲ್ಲಿ ಹಾರಲು. ಇದೇ ರಾಮ್ಜೆಟ್ ತಂತ್ರಜ್ಞಾನವನ್ನು ಮುಂದಿನ ಅಸ್ತ್ರ MK3 ಕ್ಷಿಪಣಿಯಲ್ಲಿಯೂ ಬಳಸಲಾಗುತ್ತಿದೆ. ಹೀಗಾಗಿ ಸ್ಟಾರ್ ಕೇವಲ ಟ್ರೈನಿಂಗ್ ಟಾರ್ಗೆಟ್ ಮಾತ್ರವಲ್ಲ, ಇದು ಭಾರತದ ದೀರ್ಘಕಾಲದ ಕ್ಷಿಪಣಿ ಸಂಶೋಧನೆಗೂ ಬಲ ನೀಡುತ್ತಿದೆ. 2 ರೂಪಗಳಲ್ಲಿರುವ ಸ್ಟಾರ್. ಭಾರತೀಯ ಸೇನೆಗೆ ಬೇರೆ ಬೇರೆ ಅಗತ್ಯಗಳನ್ನು ಪೂರೈಸಲು DRDO ಸ್ಟಾರ್ ಅನ್ನು 2 ರೂಪಗಳಲ್ಲಿ ಅಭಿವೃದ್ಧಿಪಡಿಸುತ್ತಿದೆ. ಏರ್ ಲಾಂಚ್ಡ್ ಸ್ಟಾರ್ ತೇಜಸ್ನಂತಹ ಫೈಟರ್ ಜೆಟ್ಗಳಿಂದ ಉಡಾಯಿಸಬಹುದು. ಇದು ಏರ್ ಟು ಏರ್, ಏರ್ ಟು ಗ್ರೌಂಡ್, ಆ್ಯಂಟಿ ರೇಡಿಯೇಷನ್, ಆ್ಯಂಟಿ ಆವ್ಯಾಕ್ಸ್ ತರಬೇತಿ ಮಿಷನ್ಗಳಿಗೆ ಸೂಕ್ತವಾಗಿದೆ. ಗ್ರೌಂಡ್ ಲಾಂಚ್ಡ್ ಸ್ಟಾರ್ ಟ್ರಕ್ ಮೇಲೆ ಅಳವಡಿಸಬಹುದಾದ, ಎಲ್ಲಿಂದ ಬೇಕಾದರೂ ಲಾಂಚ್ ಮಾಡಬಹುದಾದ ಆವೃತ್ತಿ. ಕಡಲ ತೀರ, ಅರಣ್ಯ ಮತ್ತು ದುರ್ಗಮ ಪ್ರದೇಶಗಳಲ್ಲಿಯೂ ಸಹ ಇದನ್ನು ಬಳಸಲು ಅನುಕೂಲಕರವಾಗಿದೆ. ತಜ್ಞರ ಅಭಿಪ್ರಾಯದಲ್ಲಿ ಮುಂದೆ ಸ್ಟಾರ್ ಟೆಕ್ಟಿಕಲ್ ವೆಪನ್ ಆಗಿಯೂ ಅಭಿವೃದ್ಧಿಯಾಗುವ ಸಾಧ್ಯತೆ ಇದೆ. ಅಂದರೆ ಸ್ಟಾರ್ ಟ್ರೈನಿಂಗ್ ಟೂಲ್ ಆಗಿರುವುದರ ಜೊತೆಗೆ DRDOಗೆ ಹೊಸ ತಂತ್ರಜ್ಞಾನಗಳನ್ನು ಪರೀಕ್ಷಿಸುವ ಸಾಧನವೂ ಕೂಡ ಆಗಿದೆ. ಮೇ 2025 ವೇಳೆಗೆ ಸ್ಟಾರ್ ಫೇಸ್ 3 ಡೆವಲಪ್ಮೆಂಟ್ ಹಂತದಲ್ಲಿದೆ. ಪ್ರೊಪಲ್ಯೂಷನ್, ಗೈಡೆನ್ಸ್, ಕಂಟ್ರೋಲ್ ಸಿಸ್ಟಮ್ ಎಲ್ಲವನ್ನು ಪ್ರೊಟೋಟೈಪ್ಗಳಲ್ಲಿ ಅಳವಡಿಸಲಾಗಿದೆ. ಮೋಟಾರ್ ಕೇಸಿಂಗ್ಸ್, ನಾಜಲ್ಸ್, ಸಬ್ ಸಿಸ್ಟಮ್ಸ್ ಎಲ್ಲವೂ ತಯಾರಾಗಿದೆ. ಇದೀಗ ಕಂಬ್ಯಾಟ್ ಸ್ಟೈಲ್ ಫ್ಲೈಟ್ ಟ್ರಯಲ್ಸ್ ನಡೆಯುತ್ತಿದ್ದು, ಆಪರೇಷನಲ್ ಡೆಪ್ಲಾಯ್ಮೆಂಟ್ ತುಂಬ ಹತ್ತಿರದಲ್ಲಿದೆ. ಕೇವಲ ಟ್ರೈನಿಂಗ್ ಟೂಲ್ ಅಲ್ಲ, ಇದು ಭಾರತದ ಇರಾದೆಯನ್ನು ತೋರಿಸುವ ಸ್ಟ್ರಾಟಜಿಕ್ ಸಿಗ್ನಲ್ ಆಗಿದೆ. ಭಾರತದ ರಕ್ಷಣಾ ಉತ್ಪಾದನೆ ಕಳೆದ ಕೆಲ ವರ್ಷಗಳಲ್ಲಿ 174% ಏರಿಕೆಯಾಗಿದೆ. ಟ್ರೈ ಸರ್ವಿಸ್ ಇಂಟಿಗ್ರೇಷನ್ ಅಂದರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಎಲ್ಲರೂ ಬಳಸಬಹುದಾದ ಮಾಡ್ಯುಲರ್ ಸಿಸ್ಟಮ್ ಆಗಿದೆ ಸ್ಟಾರ್. ಹೈ ಆಲ್ಟಿಟ್ಯೂಡ್ ಡೈವ್ಸ್, ಲೋ ಲೆವೆಲ್ ಸೀ ಸ್ಕಿಮ್ಮಿಂಗ್ ಅಟ್ಯಾಕ್ಸ್, ಏರ್ ಲಾಂಚ್ಡ್ ಮಿಸೈಲ್ ಥ್ರೆಡ್ಸ್, ಯಾವ ರೀತಿಯ ಸಿಮ್ಯುಲೇಷನ್ ಬೇಕಾದರೂ ಸ್ಟಾರ್ ಮಾಡಬಹುದು. ಇದರಿಂದಲೇ ಇದು ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಭವಿಷ್ಯದ ಬ್ಯಾಕ್ಬೋನ್ ಆಗಿ ಪರಿಣಮಿಸುತ್ತಿದೆ. ಸ್ಟಾರ್ ಭಾರತದ ಸೇನೆಗೆ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುವ ನಿಜವಾದ ಸ್ಪಾರಿಂಗ್ ಪಾಲುದಾರ. ಇದು ಕೇವಲ ಕ್ಷಿಪಣಿ ಅಲ್ಲ, ಆತ್ಮನಿರ್ಭರ ಭಾರತದ ದಿಕ್ಕು ತೋರಿಸುವ ನಕ್ಷತ್ರ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.
ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.